टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ಅಕಾಲಿಕ ಮಳೆಯಾಗ್ತಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವರುಣ ಕೆಲ ಅನಾಹುತಗಳನ್ನು ಸೃಷ್ಟಿಸಿದ್ದು ಮರಗಳು ಧರೆಗೆ ಉರುಳಿವೆ. ಕೆಲವೆಡೆ ಅಕಾಲಿಕ ಮಳೆಗೆ ರೈತ ಕಂಗಾಲಾಗಿದ್ದಾನೆ. ಕೋಲಾರ ನಗರ ಸೇರಿ ಹಲವೆಡೆ ಬಿರುಗಾಳಿ ಸಹಿತ ಮಳೆ. ತುಂಬಿ ಹರಿದ ರಸ್ತೆ, ಕಾಲುವೆಗಳು, ರಸ್ತೆಗೆ ಉರುಳಿ ಬಿದ್ದ ಮರ. ಮೊನ್ನೆ ಬೆಂಗಳೂರಲ್ಲಿ ಅಬ್ಬರಿಸಿದ್ದ ಮಳೆರಾಯ ನಿನ್ನೆ ಚಿನ್ನದ ನಾಡು ಕೋಲಾರದಲ್ಲೇ ಆರ್ಭಟಿಸಿದೆ. ನಿನ್ನೆ ಸಂಜೆಯಾಗ್ತಿದ್ದಂತೆ ಕೋಲಾರ ನಗರ ಸೇರಿ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ. ಮಳೆ ನೀರಿನಿಂದ ರಸ್ತೆ, ಕಾಲುವೆಗಳು ತುಂಬಿ ಹರಿದಿದ್ವು. ಇನ್ನು ಭಾರೀ ಮಳೆಗೆ ಡಿಎಚ್ಒ ಕಚೇರಿ ಬಳಿಯ ರಸ್ತೆಯಲ್ಲಿದ್ದ ಬೃಹತ್ ಮರವೊಂದು ಉರುಳಿ ಬಿದ್ದಿತ್ತು. ಇದರಿಂದ ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ರು. ಮಳೆ ಮಧ್ಯೆಯೇ ಅಗ್ನಿಶಾಮಕ ಸಿಬ್ಬಂದಿ ಮರ ತೆರವುಗೊಳಿಸಿದ್ರು. ಕೋಲಾರದಲ್ಲಿ ಬಿರುಗಾಳಿ ಮಳೆಗೆ ಮಾವು ಬೆಳೆ ಹಾನಿ. ಇನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ. ಬಿರುಗಾಳಿ ಮಳೆಗೆ ಮಾವಿನಕಾಯಿಗಳು ನೆಲಕ್ಕೆ ಉದುರಿವೆ. ಹಲವು ಮಾವಿನ ಮರಗಳು ಮುರಿದು ಬಿದ್ದಿದ್ದು ಫಲದ ನಿರೀಕ್ಷೆಯಲ್ಲಿದ್ದ ರೈತರು ಕಂಗಾಲಾಗಿದ್ದಾರೆ. ಚಂದ್ರದ್ರೋಣ ಪರ್ವತ, ಮುಳ್ಳಯ್ಯನಗಿರಿಯಲ್ಲಿ ವರುಣಾರ್ಭಟ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ, ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಚಿಕ್ಕಮಗಳೂರಿನಲ್ಲಿ ಸಿಡಿಲು ಬಡಿದು 65 ವರ್ಷದ ವೃದ್ಧೆ ಸಾವು. ಚಿಕ್ಕಮಗಳೂರು ತಾಲೂಕಿನ ಕುರುಬರಹಳ್ಳಿಯಲ್ಲಿ ಸಿಡಿಲು ಬಡಿದು 65 ವರ್ಷದ ವೃದ್ಧೆ ಮೃತಪಟ್ಟಿದ್ದಾಳೆ. ಹಾಸನ ಜಿಲ್ಲೆಯ ಬೇಲೂರು ಮೂಲದ ನಾಗಮ್ಮ ಮೃತ ದುರ್ದೈವಿ. ಮಗಳ ಹೊಲದಲ್ಲಿ ಶುಂಠಿ ನಾಟಿ ಮಾಡಲು ನಾಗಮ್ಮ ಬಂದಿದ್ಲು. ಈ ವೇಳೆ ಸಿಡಿಲು ಬಡಿದು ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದ ಕರಗ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿದ್ದು ಒಂದು ಟಿಟಿ ವಾಹನ, 2 ಮಿನಿ ಬಸ್, ತರಕಾರಿ ಸಾಗಿಸುವ ವಾಹನ ಜಖಂ ಆಗಿವೆ. ರಾಗಿ ಮರ, ಕಟ್ಟೆ, ಅದು ನಾಗರಕಲ್ಲಲ್ಲೂ 300 ವರ್ಷ ಪುರಾತನದಲ್ಲಿ ಇರುವಂಥ ಮರ ಇವತ್ತು ಬೆಳಗ್ಗೆ ಬಿದ್ದೋಗಿದೆ. ಯಾರಿಗೂ ಪ್ರಾಣಹಾನಿ ಆಗಲಿಲ್ಲ, ಆದರೆ ಸ್ವಲ್ಪ ಗಾಡಿಗಳು ಸ್ವಲ್ಪ ಜಖಂ ಆಗಿದೆ. ಬೀದರ್ ನಗರ ಸೇರಿದಂತೆ ಕೆಲವೆಡೆ ತುಂತುರು ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆರಾಯ ಬಿಸಿಲಿಂದ ಕಂಗೆಟ್ಟಿದ್ದ ಜನರಿಗೆ ತಂಪೆರೆದಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.